ಹಲೋ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ಉರಿ ಬಿಸಿಲು, ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 2:30-3 ಗಂಟೆ ಆಗಿತ್ತು. ನಮ್ಮ ಕಡೆ ಎಲ್ಲನೂ ತುಂಬಾ ಜಾಸ್ತಿ ಬಿಸಿಲು. ರಾಯಚೂರು ಕಡೆ ಆಗಲಿ ಅಥವಾ ಈ ಸಿಂಧನೂರು, ಗಂಗಾವತಿ ಅಥವಾ ಗುಲ್ಬರ್ಗ, ಬೀದರ್ ಈ ಕಡೆ ಎಲ್ಲನೂ ತುಂಬಾ ಜಾಸ್ತಿ ಬಿಸಿಲಿರುತ್ತೆ. ಬೇಸಿಗೆ ಕಾಲದಲ್ಲಂದ್ರೂ ಬೆಂಗಳೂರು ಕಡೆಯವರು ಯಾರಾದರೂ ಬಂದರೆ, ಮಲೆನಾಡು ಕಡೆಯವರು ಇಲ್ಲಿ ಸರ್ವೈವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಆದರೂ ಅಂಥ ಬಿಸಿಲಲ್ಲೂ ರೈತರು ದುಡಿತಾ ಇರೋದು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಬಟ್ ಅವರಿಲ್ಲದೆ ನಾವಿಲ್ಲ, ನಮ್ಮೆಲ್ರಿಗೂ ಅನ್ನೋದಾದ್ರೆ ಅವರೇನೆ. ಬಟ್ ನಮ್ಮ ಮಕ್ಕಳಿಗೆಲ್ಲನೂ ಊಟನೆಲ್ಲ ವೇಸ್ಟ್ ಮಾಡೋದೆಲ್ಲ ಕಲ್ತ್ಬಿಟ್ಟಿರ್ತಾರೆ. ಸೊ ಅಲ್ಲಿ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಅದನ್ನೇ ತೋರಿಸ್ತಾ ಇದ್ದೆ ನಾನು ನನ್ನ ಮಗಳಿಗೆ, ನೋಡಮ್ಮ ಎಷ್ಟು ಕಷ್ಟಪಡ್ತಾರೆ ಅಷ್ಟು ಬಿಸಿಲಲ್ಲಿ ಜಮೀನಲ್ಲಿ ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ಫಾರ್ಮರ್ಸ್ ಕಷ್ಟಪಡೋದು ನೋಡೋದು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇರಲ್ಲ ಅಲ್ವಾ ಬೆಂಗಳೂರಲ್ಲಿ ಬೆಳೆದಿರೋ ಮಕ್ಕಳು. ಸೊ ಹಾಗಾಗಿ ಈ ಥರ ಹಳ್ಳಿಗಳ ಕಡೆ ಎಲ್ಲ ಕರ್ಕೊಂಡು ಹೋದಾಗ ಅಟ್ಲೀಸ್ಟು ಚಿಕ್ಕ ಪುಟ್ಟ ಜಮೀನು, ಅವ್ರು ರೈತರು ಮಾಡ್ತಾಯಿರೋ ಕೆಲಸಗಳನ್ನು ತೋರಿಸ್ದಾಗ ಅವ್ರ ಹತ್ರ ಇರೋ ಊಟನಾಗಲಿ, ಒಂದು ವಸ್ತುನಾಗಲಿ, ಒಂದು ಬಟ್ಟೆನಾಗಲಿ ವ್ಯಾಲ್ಯೂ ಮಾಡೋದು ಕಲಿತಾರೆ ಅಂತ ಅನ್ನೋ ಒಂದು ನನ್ನ ಭಾವನೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅಲ್ಲಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ತೋರಿಸ್ತಾ ಇದ್ರು ಅವಳಿಗೆ, ನೋಡಮ್ಮ ಹೆಂಗಿರುತ್ತೆ ಹಳ್ಳಿ ಮನೆಗಳೆಲ್ಲನೂ, ಜಮೀನಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ, ಇಷ್ಟೊಂದು ಕಷ್ಟ ಇರುತ್ತೆ, ಒಂದು ಇಡೀ ಅನ್ನನ ನಾವು ಹಾಗೆ ಬಿಸಾಡಿಬಿಡ್ತೀವಿ, ಸಾಕಾಯಿತು ಚೆನ್ನಾಗಿಲ್ವೋ ಅಂತೆಲ್ಲ ಹೇಳಿಬಿಟ್ಟು, ಬಟ್ ಇಷ್ಟು ಕಷ್ಟ ಇರುತ್ತೆ ನೋಡಿ ಅಂತ. ಸೊ ನಾವು ಅದನ್ನೆಲ್ಲ ದಾಟ್ಕೊಂಡು ಫೈನಲಿ ಲಿಂಗ್ಸ್ಕೂರ್ಗೆ ಬಂದ್ವಿ. ಲಿಂಗ್ಸ್ಕೂರ್ ಒಂದು ತಾಲೂಕು, ನಾವು ಹೋಗ್ತಾ ಇರೋ ಊರಿಗೆ ಇವಾಗ. ಸೊ ಇಲ್ಲಿ ನೀವು ನೋಡ್ಬೋದು, ನಮ್ಮ ಊರೇನು ನಿಮ್ಮ ಊರುಗಳಷ್ಟೆಲ್ಲನೂ ಹೈಫೈ ಇಲ್ಲ. ನಿಮ್ಮ ಊರುಗಳು ಅಂತಂದರೆ ಸುಮಾರು ಜನ ನೀವುಗಳು ಮೋಸ್ಟ್ಲಿ ಮಲೆನಾಡು ಕಡೆಯಿಂದನೂ ನೋಡ್ತಾ ಇರ್ಬೋದು. ಆ ಕಡೆ ಎಲ್ಲನೂ ಪುಟ್ಟ ಹಳ್ಳಿಗಳಾದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಗ್ರೀನರಿ ಎಲ್ಲ ಇರುತ್ತೆ. ನಮ್ಮ ಕಡೆ ಗ್ರೀನರಿ ಇದೆ, ಅದ್ರ ಜೊತೆಯಾಗಿಯೇ ತುಂಬ ಒಣ ಗುಡ್ಡಗಳೆಲ್ಲನೂ ಇದೆ. ಸೊ ಹಾಗಾಗಿ ನಮ್ಮ ಊರುಗಳ ಕಡೆ ಎಲ್ಲನೂ ಧೂಳೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಸುಮಾರು ನಾವು ಈ ಊರು ಬಿಟ್ಬಿಟ್ಟು ಒಂದು 15-20 ವರ್ಷನೇ ಆಗ್ತಾ ಬಂತು. ಬಟ್ ಸ್ಟಿಲ್ ಆ ಊರು ಹಾಗೇ ಇದೆ. ಸ್ವಲ್ಪ ರೋಡ್ಸ್ ಎಲ್ಲ ವೈಡನ್ ಮಾಡಿದ್ದಾರೆ, ಬಟ್ ಜನ ಹಾಗೇ ಇದ್ದಾರೆ. ಆ ಅಂಗಡಿಗಳು, ಆಮೇಲೆ ಈ ಗಲ್ಲಿಗಳು ಎಲ್ಲನೂ ಹಾಗೇ ಇದೆ. ನೋಡೋಕ್ಕೊಂಥರ ಖುಷಿನೂ ಆಗುತ್ತೆ, ಒಂದು ಸತಿ ಬೇಜಾರು ಆಗುತ್ತೆ, ಅಷ್ಟೊಂದು ಇನ್ನೂ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿಬಿಟ್ಟು. ನಾವುಗಳು ಓದಿದ್ದೆಲ್ಲನೂ ತುಂಬ ಚಿಕ್ಕ ಚಿಕ್ಕ ಸ್ಕೂಲ್ಗಳಲ್ಲಿ. ನಮಗೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಂದರೆ ನಾವು ಧಾರವಾಡಕ್ಕೋ ಅಥವಾ ಇನ್ನೆಲ್ಲೋ ಹೋಗಬೇಕಾಗುತ್ತೆ. ಸುಮಾರು ಜನ ಹೈಯರ್ ಎಜುಕೇಷನ್ಗೆ ಎಲ್ಲರೂ ಮನೆಗಳನ್ನ ಬಿಡಲೇಬೇಕಾಗುತ್ತೆ. ಟೀನೇಜ್ ಮಕ್ಕಳು, ಇಷ್ಟೊಂದು ಮಕ್ಕಳು, ಟೀನೇಜ್ ಮಕ್ಕಳು ಸ್ಪೆಷಲಿ ಅವ್ರ ಮನೇನ ಬಿಟ್ಟು ಬೇರೆ ಊರಿಗೆ ಓದೋಕ್ಕೆ ಅಂತ ಹೋದಾಗ ಹೋಮ್ ಸಿಕ್ ಆಗಿಬಿಟ್ಟು ಓದೋದೇ ಬಿಟ್ಬಿಟ್ಟು ಸೀನ್ಗಳು ಕೂಡ ತುಂಬಾ ಜಾಸ್ತಿ ನಮ್ಮ ಊರುಗಳ ಕಡೆ. ಎಷ್ಟೊಂದು ಮಕ್ಕಳು ಆ ಥರ ಬೇರೆ ಕಡೆ ಕಳಿಸ್ತಾರೆ ಓದೋಕ್ಕೆ ಅಂತ ಹೇಳ್ಬಿಟ್ಟು ಓದೋದೇ ಸ್ಟಾಪ್ ಮಾಡಿಬಿಡ್ತಾರೆ, ಮದುವೆ ಮಾಡ್ಕೊಂಡೇ ಹೋಗ್ಬಿಡ್ತಾರೆ. ಚೈಲ್ಡ್ ಮ್ಯಾರೇಜ್ ಅದು ಎಲ್ಲನೂ ನಮ್ಮೂರುಗಳ ಕಡೆ ಎಲ್ಲನೂ ತುಂಬಾ ಕಾಮನ್. ಸೊ ಇಲ್ಲಿ ನಾವು ಸ್ವಲ್ಪ ಲಿಂಗ್ಸ್ಕೂರಲ್ಲೆಲ್ಲನೂ ನಿಂತ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಜಾಗಗಳೆಲ್ಲನೂ ನೋಡಿಕೊಂಡು, ನಾವು ನೋಡಬೇಕಾಗಿರೋಂಥ ಸ್ಥಳಗಳನ್ನೆಲ್ಲನೂ ಸ್ವಲ್ಪ ಅಲ್ಲಿ ವಿಸಿಟ್ ಮಾಡಿ ಮುಂದಕ್ಕೆ ನಾವು ಹೊರಟ್ವಿ ನಮ್ಮ ಊರ ಕಡೆ. ಈಗ ನಾವು ಹೋಗ್ತಾ ಇರೋ ವೆಡ್ಡಿಂಗ್ ಬಂದುಬಿಟ್ಟು ತಿಂತಿಣಿ ಬ್ರಿಡ್ಜ್ ಅಂತ ಒಂದು ಊರಿದೆ. ಆ್ಯಕ್ಚುಲಿ ತಿಂತಿಣಿ ಬ್ರಿಡ್ಜ್ ಏನಕ್ಕಪ್ಪ ಅಂತಾರೆ ಅಂತಂದರೆ, ಆ ಊರಿರೋದೇ ಬ್ರಿಡ್ಜಿಗೆ ಅಂಟ್ಕೊಂಡ್ಬಿಟ್ಟು, ಒಂದು ದೊಡ್ಡ ಕೃಷ್ಣಾ ನದಿ ಇದೆ ಇಲ್ಲಿ, ಅದರ ಮೇಲೆ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜಿಗೆ ಅಂಟ್ಕೊಂಡು ಈ ಊರಿರೋದು. ಈ ಊರಿಗೆ ಸ್ಪೆಷಲಾಗಿ ಏನು ಹೆಸರಿಲ್ಲ. ತಿಂತಿಣಿ ಅನ್ನೋದು ಆ ಬ್ರಿಡ್ಜ್ ದಾಟಿದ ನಂತರ ಬರೋ ಊರು. ಆ ಬ್ರಿಡ್ಜ್ಗಿಂತ ಮುಂಚೆ ಇರೋ ಊರಿಗೆ ತಿಂತಿಣಿ ಬ್ರಿಡ್ಜ್ ಅಂತಂದೇ ಇಟ್ಬಿಟ್ಟಿದ್ದಾರೆ ಹೆಸರು. ಸೊ ಬೇಸಿಕಲಿ ಈ ಊರಲ್ಲಿ ಬರೀ ಹೋಟೆಲ್ಸ್ ಆ ಥರದ್ದೆಲ್ಲನೂ ಇದೆ. ಲೈಕ್ ಪ್ರವಾಸಿಗರು ಯಾರಾದರೂ ಇಲ್ಲಿಂದ ಪ್ರಯಾಣಿಕರು ಹೋಗ್ತಾ ಇದ್ದಾರೆ ಅಂತಂದರೆ ಬಸ್ ಸ್ಟಾಪ್ ಹತ್ರ ಪುಟ್ಟ ಪುಟ್ಟ ಹೋಟೆಲ್ಸ್ ಎಲ್ಲ ಇದೆ ಅಲ್ವಾ. ಸೊ ಆ ಥರ ಎಲ್ಲ ಇವರು ಸರ್ವ್ ಮಾಡೋಕ್ಕೆ ಅಂತೆಲ್ಲ ಮುಂದೆ ಅಂಗಡಿ ಹಾಕ್ಕೊಂಡಿದ್ದಾರೆ, ಹಿಂದೆ ಮನೆ ಇದೆ. ಇವರೆಲ್ಲರೂ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಕಸಿನ್ಸ್, ನನ್ನ ಹಸ್ಬೆಂಡ್ ತಂಗಿರು, ಇವರೆಲ್ಲರೂ ತುಂಬಾ ಕ್ಲೋಸಾಗಿ ಮೂವ್ ಆಗ್ತಾರೆ. ಎಲ್ಲರೂ ಒಬ್ರದ್ದೊಬ್ಬರ ಜೊತೆ. ಇವರು ನಮಗೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಅವರೆಲ್ಲರೂ ಮಾತಾಡ್ಸೋಕ್ಕೆ, ಅವರೊಟ್ಟಿಗೆ ಒಡನಾಡೋದಕ್ಕೆ ನಮಗಂತೂ ತುಂಬಾ ಖುಷಿಯಾಗಿತ್ತು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡ್ತಾಯಿದ್ರು. ಹಾಗೆ ನಾನು ಒಂದೆಲ್ಲ ಕ್ಲಿಪ್ಸ್ನ ತೊಗೋತಾ ಇದ್ದೆ, ಅವರೆಲ್ಲರಿಗೂ ಮಾತಾಡಿಸ್ಬಿಟ್ಟು ಒಂದು ಸ್ವಲ್ಪ ನಗಿಸ್ತಾ ಇದ್ದೆ. ಒಂಥರ ಹೆಣ್ಮಕ್ಳೆಲ್ಲರೂ ಒಟ್ಟಿಗೆ ಇದ್ದಾಗ ತುಂಬ ಖುಷಿ ಅನಿಸುತ್ತೆ, ತುಂಬ ಮಜಾ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ಡ್ರೆಸ್ಸಲ್ಲಿ ಇರೋಳು ವೈಷ್ಣವಿ ಅಂತ, ಅವಳು ಹಿಟ್ಟನ್ನ ಹಾಕ್ತಾ ಇದ್ದಾಳೆ. ಅಷ್ಟೊಂದು ಜನರಿಗೆ ಅವಳೇ ಅಡುಗೆ ಮಾಡ್ತಾ ಇದ್ದಾಳೆ. ಆಲ್ಮೋಸ್ಟ್ 2 to 3 ಡೇಸಿಂದ ಆಗ್ತಾಯಿದೆ. ಸೊ ಮನೆ ತುಂಬ ಮಕ್ಕಳು
ಮಕ್ಕಳಿದ್ದಾರೆ, ಯಾವ ಮಕ್ಕಳು ತಿಂದ್ವು ಯಾವ ಮಕ್ಕಳು ಬಿಟ್ಟು ಅಂತ ನೋಡ್ಕೊಳ್ಳೋದೇ ಕಷ್ಟ ಆಗ್ತಾಯಿತ್ತು. ಸೊ ಫೈನಲಿ ಎಲ್ಲರೂ ನೈಟ್ ಮೆಹಂದಿ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡ್ವಿ. ಎಲ್ಲರೂ ಟೆರೆಸ್ ಮೇಲೆ ಮಲಗಿದ್ವಿ. ಸೊ ಬೆಳಗ್ಗೆ ಎದ್ದ ನಂತರನೇ ನಾನು ಇಲ್ಲಿ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಊರು ಹೇಗಿದೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಕಾಣಿಸ್ತದಲ್ವ, ಇದೇ ಕೃಷ್ಣಾ ನದಿ. ಎಲ್ಲ ಬತ್ತು ಹೋಗ್ಬಿಟ್ಟಿದೆ, ಅಷ್ಟು ಕಠೋರವಾದ ಬಿಸಿಲಿರುತ್ತೆ ಇಲ್ಲಿ ಈ ಊರಲ್ಲಿ. ಆ್ಯಕ್ಚುಲಿ ನೋಡಿ, ಅದೇ ಬ್ರಿಡ್ಜು, ಆ ಬ್ರಿಡ್ಜಿಗೆ ಅಂಟ್ಕೊಂಡೇ ಇಲ್ಲಿ ಊರಿದೆ. ಈ ಊರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮನೆಗಳೇನೂ ಇಲ್ಲ. ಆಲ್ಮೋಸ್ಟ್ ಒಂದು 200 ಆರ್ ಮ್ಯಾಕ್ಸಿಮಮ್ 250 ಮನೆಗಳಿರ್ಬೋದು ಅಂದ್ಕೊತೀನಿ. ಅದು ಅಷ್ಟೇ ಹೋಟೆಲ್ಸ್ಗಳು ಕೂಡ ಇದೆ. ಸೊ ಅವ್ರುಗಳು ಕಟ್ಕೊಂಡಿರೋ ಮನೆಗಳು ಮಾತ್ರನೇ ಇಲ್ಲಿರೋದು. ಸೊ ಈ ಕಡೆ ಹೋದರೆ ನಾವು ಆ್ಯಕ್ಚುಲಿ ರಾಯಚೂರಿಗೆ ಹೋಗ್ಬೋದು ಈ ರೂಟಿಂದ. ಸೊ ಇಲ್ಲಿ ನೋಡಿ, ಕೆಲವು ಜಮೀನುಗಳಿದೆ, ಜಮೀನಿಗೆ ಅಂಟ್ಕೊಂಡು ಗುಡ್ಡಗಳಿದೆ, ಎಷ್ಟೊಂದು ಜಾಗಗಳು. ಆ್ಯಕ್ಚುಲಿ ಇಲ್ಲಿ ಜಮೀನು ಮಾಡಬೇಕು ಅಂದರೆ ಆ ಕಲ್ಲುಗಳೆಲ್ಲನೂ ತೆಗೆದುಬಿಟ್ಟು ಜಮೀನು ಮಾಡ್ಕೋಬೇಕು, ಆ ಥರ ಇದೆ ಇಲ್ಲಿ. ಸೊ ಇಲ್ಲಿ ನಮ್ಮ ಕಸಿನ್ಸ್ದೇನು ಮೆಹಂದಿ ಪ್ರೋಗ್ರಾಮ್ ಮುಗ್ದಿರಲಿಲ್ಲ. ಬೆಳಗ್ಗೆ ಎದ್ಮೇಲೆ ಕೂಡ ಇನ್ನೂ ಮೆಹಂದಿ ಹಾಕೋದ್ರಲ್ಲೇ ಇದ್ದರು ಎಲ್ಲರೂ. ಸೊ ಇದು ಫ್ರಂಟ್ ವ್ಯೂ, ಇದು ನಮ್ಮ ಮನೆಯಿಂದ ಟೆರೆಸ್ ಮೇಲೆ ಕಾಣೋ ಫ್ರಂಟ್ ವ್ಯೂ ಇದು. ಈ ಕಡೆ ಹೋದರೆ ನಾವು ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತೀವಿ. ಇಷ್ಟು ನಮ್ಮ ಊರಿನ ಒಂದು ವ್ಯೂ. ಸೊ ಮುಂದೆ ನಾನು ಇನ್ನೂ ಅಪ್ಡೇಟ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಬಳೆ ಹಾಕೋ ಶಾಸ್ತ್ರ, ಹಾಗೆಯೇ ಅರಿಶಿನ ಶಾಸ್ತ್ರ ಎಲ್ಲನೂ ಇದೆ. ಆ ಕ್ಲಿಪ್ಸ್ಗಳು ಕೂಡ ನಾನು ತೊಗೊಂಡು ನಮ್ಮ ವಿಲೇಜ್ ಮ್ಯಾರೇಜ್ ಹೇಗಿರುತ್ತೆ ಅಂತ ಅನ್ನೋದನ್ನು ನಿಮ್ಗಳಿಗೆ ತೋರಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇಲ್ಲಿಯ ತನಕ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಊರು ಅನ್ನೋದು, ಹಾಗೆಯೇ ನೀವು ಎಲ್ಲಿಂದ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಿ ಅನ್ನೋದನ್ನು ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.